ಬರುತ್ತೆ. ಓಂ ಶ್ರೀಯಪ್ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯಚನಾಶೀಲ ವಪುಷೇ ನಮೋ ಅಶೇಷನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಅಪರೀಕ್ಷಿತ ದೃಷ್ಟ್ಯೈವ ಸದೋಷೋ ದೃಶ್ಯತೆ ಹರಿ. ಎಲ್ಲಿ ನಾವು ರಾಮನಲ್ಲಿ ದೋಷ ಇದೆ, ಕೃಷ್ಣನಲ್ಲಿ ದೋಷ ಇದೆ, ವೇದವ್ಯಾಸ ದೋಷ ಇದೆ ಅಂತ ಕಾಣಿಸುತ್ತೋ ಅದೆಲ್ಲ ಅಪರೆಂಟ್ ಹೊರತು ರಿಯಲ್ ಅಲ್ಲ, ತೋರಿಕೆಯ ದೋಷಗಳೇ ಹೊರತು ವಸ್ತುಸ್ಥಿತಿ ಏನಲ್ಲ, ದೋಷಗಳಲ್ಲ. ಅಯೋಗ್ಯರಲ್ಲಿ ಗುಣಗಳು ಕಂಡ್ರೆ ಅದು ಕೂಡ ತೋರಿಕೆನೇ ಹೊರತು ನಿಜವಾದದ್ದಲ್ಲ. ಗೊತ್ತಾಯ್ತಿಲ್ಲ? ದುರ್ಯೋಧನ ಆ ರೀತಿ ಮಾಡಿ ಟ್ರ್ಯಾಪ್ ಮಾಡ್ತಿದ್ದ, ಭಾರಿ ಒಳ್ಳೆಯವನು ಅಂತೇಳಿ. ಅವ್ರನ್ನ ಏನು ಮಾಡ್ಲಿಕ್ಕೆ ಕೊಟ್ಟಿದ್ದ, ಅವ್ರನ್ನೆಲ್ಲ ಟ್ರ್ಯಾಪ್ ಮಾಡಬೇಕಾಗಿ ತೋರಿಸ್ಕೋತಾನೆ. ಆದ್ದರಿಂದ ಅಯೋಗ್ಯರಲ್ಲಿ ಗುಣಗಳು ಕಂಡ್ರೆ ಅದು ನಾಟಕ, ಯೋಗ್ಯರಲ್ಲಿ ದೋಷಗಳು ಕಂಡ್ರೆ ಅದು ನಾಟಕನೇ ಹೊರತು ವಸ್ತುಸ್ಥಿತಿ ಆಗಿರೋದಿಲ್ಲ. ಅದು ಬೇರೆ ಕೆಲವರಿಗೆ ಆಪತ್ಕಾಲ ಇರ್ಬೋದು, ದೇವರಿಗೆ ಯಾವ ಸಂಬಂಧನೂ ಇಲ್ಲ. ಅದರಿಂದಾಗಿನೇ ನಿರ್ದೋಷ. ಉದಾಹರಣೆಗೆ ಯಾವುದು, ಕೃಷ್ಣ ಮಣ್ಣು ತಿಂದ, ಏನದು ನೋಡೋದಕ್ಕೆ ಮನುಷ್ಯರಿಗಿಂತ ಹೋಪ್ಲೆಸ್ ಆಯ್ತಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ನಾನು ಹೇಳಿದೆ, ನಾನು ತಿಂದಿಲ್ಲ ಅಂತ ಕೃಷ್ಣ ಹೇಳ್ದೆ, ಹಿಂದೆ ಇಲ್ಲ ನಾನು. ಗೊತ್ತಾಯ್ತು? ಹೀಗೆ ಇಟ್ಕೊಂಡ್ರೆ ತಿಂದಾಗ ಅದಕ್ಕೆ ಭೀಮಸೆ ಎರಡು ದೋಷ ಇದೆ. ಕೃಷ್ಣನಿಗೆ ಮಣ್ಣು ತಿಂದ ಅನ್ನೋದು, ಭೀಮಸೇನ ರಕ್ತ ಕೊಡದ ಅನ್ನೋದು. ಗೊತ್ತಾಯ್ತಾ? ಸರ್ವೋತ್ತಮರಿಗೂ ದೋಷ, ಜೀವೋತ್ತಮರಿಗೂ ದೋಷ. ಗೊತ್ತಾಯ್ತಾ? ಅಲ್ಲೆಲ್ಲ ಅದು ಅವ್ರು ಹೇಳ್ತಾ, ಅಮ್ಮ ನಾನು ಕುಡ್ದಿಲ್ಲ ರಕ್ತನ. ಗೊತ್ತಾಯ್ತಾ? ಪೀತವಚ್ಚ ಪ್ರದರ್ಶಿತ. ಅಲ್ಲೂ ಕೂಡ ಕೃಷ್ಣ ಏನು ಮಾಡ್ದ, ಭುಕ್ತವಚ್ಚ, ತಿಂದ ಮಾಡಿದ ಹೊರತು ತಿಂದಿಲ್ಲ. ಇಬ್ಬರು ತಪ್ಪು ತಿಳ್ಕೊಂಡ್ರು. ಯಶೋದೆಗೆ ಕೃಷ್ಣ ಎಕ್ಸ್ಪ್ಲೇಷನ್ ಕೊಟ್ಟ, ಗಾಂಧಾರಿಗೆ ಭೀಮ ಎಕ್ಸ್ಪ್ಲೇಷನ್ ಕೊಟ್ಟಿದ್ದು. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ನೋಡಿದ ಹಾಗೆ ಇರಬೇಕು ಅಂತಿಲ್ಲ. ತಿಳಿತಾ? ಸರಿಯಾಗಿ ಅರ್ಥ ಮಾಡ್ಕೊ. ಬೇರೆ ಅರ್ಥ, ಅದು ಬೇರೆ. ಹೌದು, ಇವತ್ತು ತಿಂದ ಅಂದರೆ ದುಡ್ಡು ತಿಂದ ಅಂತ ಅರ್ಥ. ಇವತ್ತು ಅರ್ಥಗಳೇ ಬೇರೆ ಬೇರೆ ಆಗ್ಬಿಡ. ಕೃಷ್ಣ ತಿಂದ ಏನು ಅರ್ಥ, ಅದೆಲ್ಲ ಅರ್ಥ ಮಾಡಿಕೊಟ್ರೆ ಏನು ಸಮಸ್ಯೆ ಬರೋದೇ ಇಲ್ಲ. ತಥ ಕಿಮಿತ್ಯತಃ ಪ್ರಮಾಣಂ ಹಿ ಇತಿ. ಪ್ರಮಾಣಂ ಹಿ ಪರೀಕ್ಷಿತಂ. ಅದಕ್ಕೇನು ಹುಡುಕ್ಬೇಕೀಗ? ಪ್ರಮಾಣ ಹುಡುಕ್ಬೇಕು ಹೊರತು ಬೇರೆ ಅಲ್ಲ. ಅದಕ್ಕೆ ಸಾಮಾನ್ಯ ಡಾಕ್ಟ್ರು ಏನು ಹೇಳಿದ್ರೆ, ಅಷ್ಟು ಟೆಸ್ಟ್ ಮಾಡ್ತೀವಿ ಅಂತ ಅಷ್ಟೇ. ಈಗೇನು ಹೇಳೋಕ್ಕಾಗಲ್ಲ, ಪರೀಕ್ಷೆ ಮಾಡಿ ಹೇಳ್ತೀವಿ ಅಷ್ಟೇ. ಅದು ಸರಿಯಾದದ್ದು. ಇವ್ರು ನೋಡ್ತಾರೆ, ದುಡ್ಡು ಬೇಕಾಗಿರುತ್ತೆ, ನೋಡಿದೆ ಪರೀಕ್ಷೆ ಮಾಡಿದೆ ಮಾಡಿಬಿಟ್ಟು ICU ಸೇರಿಸ್ಬಿಡೋರು. ಎಕ್ಸ್ಟ್ರಾ ಮಾಡಿ ಸೀದಾ ICU ಒಯ್ದುಬಿಡ್ತಾರೆ, ಬಿಡೋದೇ ಇಲ್ಲ, ನೋಡೋದಿಲ್ಲ. ಯಾಕೆಂದರೆ ಅದು ಖಾಲಿ ಇದೆ ಬೆಡ್, ಅದು ದುಡ್ಡು ವೇಸ್ಟ್ ಆಗಬಾರ್ದು ಅಂತೇಳಿ ಅದು ಮಾಡೋಕ್ಕೆ ಕೆಲವು ಹೇಳ್ತಾರೆ. ಎಲ್ಲ ಆಫೀಸಲ್ಲಿ ಎಲ್ಲ ಖಾಲಿ ಇದ್ದರೂ ಕೂಡ ನೆಸಿಟಿಲಿ ಏನಾಗಿಲ್ಲ ಹೋಗು ಅಂತ ಹೇಳಿದ್ರು. ಅದು ನಿಜವಾದ ಅದು ಯಾವುದಕ್ಕೆ ಪ್ರಾಯಲ್ಟಿ ತೋರಿಸ್ಬೇಕು ಅವನೀಗ? ಪ್ರೊಫೆಷನ್ನಿಗೆ. ಅನ್ಯಾಯವಾಗಿ ಇಟ್ಕೋಬಾರ್ದು, ಏನು ಬೇಕಿಲ್ಲ ಹೋಗು ಅಂತ ಕಳಿಸ್ಬಿಡುತ್ತಾರೆ. ಅಪರೀಕ್ಷಿತ ಅವಿದ್ಧ, ಅದೇ ಅದನ್ನ ಓದಿತ್ತು ಅದನ್ನೆಲ್ಲ. ಅವಿದ್ಧೋ ವಿದ್ಧವಚ್ಚೈವ ಏನು ನಿರ್ದೋಷಮೇವ ತಂ ಬ್ರಹ್ಮ ದದರ್ಶ ಅಶೇಷ ರೂಪಿಣಂ. ಅದೇ ರೀತಿ ದೋಷ ಇವ್ರು ನೋಡ್ತಾ ಇದ್ದಾರೆ, ಅವ್ರು ದೋಷ ಇಲ್ಲ ಅಂತ ಅವ್ರು ನೋಡ್ತಾ ಇದ್ದಾರೆ. ಅವ್ರ ದೃಷ್ಟಿ ದೊಡ್ಡ ದೃಷ್ಟಿ, ಅದು ವ್ಯಾಲಿಡ್. ನಿರ್ದೋಷಮೇವ ರುದ್ರೋ ಅದ್ರಾಕ್ ನಿರ್ದೋಷಂತಂ ಪುರಂದರಃ ನಿರ್ದೋಷಾಣ್ಯಸ್ಯ ರೂಪಾಣಿ ದೃಷ್ಟಾನ್ಯೇವಂ ಸರ್ವೋತ್ತಮೈ. ಭೂಮಿಯಲ್ಲಿ ಏನೇನು ಜನರು ನೋಡ್ತಾ ಇದ್ದಾರೋ ಅದೇ ಬೇರೆ, ದೇವತೆಗಳು ನೋಡ್ತಿರೋದೇ ಬೇರೆ. ಅದರಿಂದ ಸಮಸ್ಯೆ ಇಲ್ಲ. ಅನ್ನೇ ಸದೋಷ ಸರ್ವೇಪಿ. ಸಾಮಾನ್ಯವಾಗಿ ಔಟ್ ಹೌದಲ್ಲ ಅಂತ ಹೇಳೋದಕ್ಕೆ ಯಾರು ಕಾಂಪಿಟೆಂಟು? ಅಂಪೈರ್ ಹೇಳಬೇಕು. ಕೂತು ಎಲ್ಲರೂ ಓದಿರೋದಕ್ಕೆ ಕೇಳೋದಿಲ್ಲ, ಅಂಪೈರ್ ಹೇಳಬೇಕಾದ್ರೆ. ಅದೇ ರೀತಿ ದೇವತೆಗಳು ಹೇಳಬೇಕು. ಇವರು ಅಂಪೈರ್ಗಳು ತಪ್ಪು ಮಾಡಬಹುದು, ದೇವತೆಗಳು ಹಾಗೆ ಮಾಡೋದಿಲ್ಲ. ಅನ್ನೇ ಸದೋಷ ಸರ್ವೇಪಿ ನಿರ್ದೋಷೋ ಹರಿರೇಕಲಃ. ನಿರ್ದೋಷ ಬ್ರಹ್ಮಾದಿಗಳು ಹಾಗೆಲ್ಲ ನೋಡ್ತಾರೆ, ಅದು ವಿಷ್ಣುವೇ ನಿರ್ದೋಷತ್ವ ಅವರಿಗಿಲ್ಲ, ಸ್ವಾತಂತ್ರ್ಯನೇ ಫಸ್ಟ್ ಇದೆ ಅವರಿಗೆ. ಆದರೆ ಹರಿ ಒಬ್ಬನೇ, ಏಕಲಃ ಅಂದರೆ ಒಬ್ಬನೇ ಒಬ್ಬನು. ಇತಿ ಚಕ್ ಬರ್ಕುಶ್ರುತೇಶ್ಚೈವ ಸದೋಷಂ ನಾಶ್ಯ ದರ್ಶನಂ. ಎಲ್ಲೆಲ್ಲಿ ದೋಷ ಕಾಣುತ್ತೋ ಅದು ನಿಜವಾದ ಪ್ರತ್ಯಕ್ಷ ಅಲ್ಲ ದೇವ್ರ ಬಗ್ಗೆ. ಯಾಕೆ ಈ ಮಾತು ಹೇಳ್ತಾರೆ ಅಂದರೆ, ಪ್ರತ್ಯಕ್ಷ ದೊಡ್ಡದು, ಆಗಮ ದೊಡ್ಡದು ಅಂದರೆ ಏನು ತಿಳ್ಕೊಂಡಿರ್ತೇವೆ ನಾವು? ಪ್ರತ್ಯಕ್ಷ ಯೋಗ್ಯ ವಿಚಾರದಲ್ಲಿ ಪ್ರತ್ಯಕ್ಷ ದೊಡ್ಡದು. ಆದರೆ ದೇವ್ರ ವಿಷಯ ಪ್ರತ್ಯಕ್ಷ ಯೋಗ್ಯ ಅಲ್ಲೇ ಅಲ್ಲ. ದೇವರು ಅಂತಷ್ಟು ಏನು ಮಾತಾಡಬೇಕಲ್ಲಿ?
ಹಾಗೆ ಮಾತಾಡ್ಬೇಕು. ಆದ್ದರಿಂದ ಅದನ್ನೇ ಹೇಳಿದ್ರು. ಎಷ್ಟೊತ್ತಿ ಅವರು ಆರೋಗ್ಯವಂತ ನಾನು ಅಂತ ಹೇಳ್ಕೊಂಡು ಯಾರೋ ನಂಬಲ್ಲ, ಡಾಕ್ಟ್ರೇ ಹೇಳ್ಬೇಕು. ಅವ್ರು ಹೇಳಿದ್ರು ಕೇಳಲ್ಲ, ಡಾಕ್ಟ್ರ್ ಹೇಳ್ಬೇಕು ಅದನ್ನ. ಅರ್ಥ ಆಯ್ತು? ಇದು ಸ್ವಾರಸ್ಯ. ಯಾಕೆ? ಕಾಂಪಿಟೆಂಟ್ ಇರೋರು ಅವರೇ, ಉಳಿದವ್ರಿಗೆಲ್ಲ. ಪ್ರಮಾಣಂ ಹಿ ಪರೀಕ್ಷಿತಂ. ಪ್ರಮಾಣ ಅಂತ ಎಲ್ಲಿ ಹೇಳ್ತೇವೆ, ಪರೀಕ್ಷಿತ ಪ್ರಮಾಣ ಅಂತ ಅರ್ಥನೇ ಹೊರತು ಅಪರೆಂಟ್ ಪ್ರಮಾಣ ಅಂತ ಕರೆಯೋದಿಲ್ಲ. ಇವರೆಲ್ಲ ಏನು ಮಾಡಿದ್ರು, ವಿಶ್ವಮಿಥ್ಯಾ ದೃಶ್ಯತ್ವ ಅಂತ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಹೇಳಿಬಿಟ್ರು. ಆ್ಯಕ್ಚುಲಿ ಏನದು ಸರಿಯಲ್ಲ, ಪರೀಕ್ಷಿತ ಪ್ರತ್ಯಕ್ಷ ಅಲ್ವೇ, ಅಪರೀಕ್ಷಿತ ಪ್ರತ್ಯಕ್ಷ ಕೊಡ್ತಾ ಇದ್ದಾರೆ ಅವರು. ನಾವು ಹೇಳ್ತಾರೋ ಪರೀಕ್ಷಿತ ಪ್ರತ್ಯಕ್ಷದಲ್ಲಿ ದೃಶ್ಯತ್ವ ಇದ್ರೆ ಏನಾಗಿರ್ಬೇಕದು, ಸತ್ಯ ಆಗಿರಲೇಬೇಕು ಅಂತ. ಅದಕ್ಕೆ ಹೇಳ್ತಾರೆ ಪ್ರಮಾಣಂ ಹಿ ಪರೀಕ್ಷಿತಂ. ಯತ್ ಪರೀಕ್ಷಿತಂ ಪರೀಕ್ಷೆಯ ಪ್ರಮಾಣತ್ವೇನ ಅವಧೃತಂ ತದೇವ ಪ್ರಮಾಣಂ. ಅಪರೀಕ್ಷಿತಂ ಅಪಾತತಃ ಸಂದಿಗ್ಧಂ. ಅಪರೀಕ್ಷಿತ ಅಂದ್ರೇನು, ಅಪಾತತ ಇರುತ್ತೆ ಹೊರತು ಅದು ಡೆಫಿನೆಟ್ ಅಲ್ಲ. ನಿಶ್ಚಿತ ವಿರೋಧ್ಯುಪನಿಪಾತೆ ತು ಅಪ್ರಮಾಣಮೇವ. ನಿಶ್ಚಿತವಾದ ಅದೇ ಹೇಳಿದ್ದು. ಅವಿದ್ಧ ಅಂದ್ರೇನು, ಹೊಡೆದಿಲ್ಲ. ಪರಶುರಾಮ ದೇವರಿಗೆ ಏನು ಪೆಟ್ಟು ಬಿದ್ದಿಲ್ಲ. ಭೀಮಸರು ಹೊಡೆದ ಬಾಣ ಕೃಷ್ಣನಿಗೆ ಏನೂ ಆಗಿಲ್ಲ. ನೋಡಿ, ರಕ್ತ ಸುರದಾಗ ಕಾಣಿಸ್ತಾ ಇದೆ. ವಿದ್ಧ, ಹೊಡೆಯಲ್ಪಟ್ಟವನು. ಹೊಡೆಯಲ್ಪಟ್ಟಿಲ್ಲ, ಹೊಡೆಯಲ್ಪಟ್ಟವನಂತೆ ಕಾಣ್ತಾನೆ. ಅದೇ ರೀತಿ ಅಜಾತೋ ಜಾತವನ್ಭುಷ, ಹುಟ್ಟಿಯೇ ಇಲ್ಲ, ಹುಟ್ಟಿದಂತೆ ಕಾಣಿಸ್ತಾನೆ. ಅಬದ್ಧೋ ಬದ್ಧವಚ್ಚೈವ, ಬಂಧಿತನಾಗಿಲ್ಲ. ಯಶೋದೆ ಕಟ್ಟಿದಾಳಲ್ಲ, ಬಂಧಿತನಾಗಿಲ್ಲ. ಕೃಷ್ಣ ಏನು ಮಾಡ್ತಾನೆ, ಒಳ್ಳೆ ಎಳ್ಕೊಂಡು ಹೋಗ್ಬಿಡ್ತಾನೆ. ನೋಡೋದಕ್ಕೆ ಎಳ್ಕೊಂಡು ಹೋದ್ಮೇಲೆ ಗ್ಯಾರಂಟಿ ಕಟ್ಟಿಕೊಂಡಿರ್ಬೇಕು ಅಂತ ಅನಿಸ್ತದ, ಇಲ್ಲ, ಸುಳ್ಳು. ಯಾಕೆಂದ್ರೆ ಆ್ಯಕ್ಚುಲಿ ಏನು ಮಾಡ್ತಿರೋದೀಗ, ತಾನು ಎಳ್ಕೊಂಡು ಹೋಗ್ತಿದ್ದಾರೆ ಹೊರತು ಇದಲ್ಲ. ಉಳಿದವ್ರಿಗೆ ಏನು ಕಾಣಿಸ್ತಾ ಇದೆ, ಕಟ್ಟಿದ್ದು ಎಳ್ಕೊಂಡು ಹೋಗ್ತಾರಲ್ಲ, ಆ ಕಟ್ಟಿದಾಗ ಮಾಡ್ಕೊಂಡಿದ್ದಾರೆ ಹೊರತು ಕಟ್ಟಿಕೊಂಡಿಲ್ಲ ಕೃಷ್ಣ. ಅದಕ್ಕೆ ದರ್ಶಯತಿ ಅಮಿತದ್ಯುತಿ ಇತಿ ಪೈಂಗಿಶ್ರುತಿಶ್ಚೈವ ಪ್ರಾಹ ನಿರ್ದೋಷತಾಂ ಹರೇ. ಎಲ್ಲ ಆಗಮನ ಕೊಡಬೇಕು. ಆಗಮ ಹೇಳ್ತಾ ಇದೆ ದೇವರಿಗೆ ಎಂಥದ್ದಾಗಿಲ್ಲ. ಅಪರೀಕ್ಷಿತ ದೃಷ್ಟ್ಯೈವ ಸದೋಷೋ ದೃಶ್ಯತೆ ಹರಿ ಪರೀಕ್ಷಾ ದರ್ಶನೇನೈವ ದೋಷೋ ದೃಶ್ಯೋ ಹರೇ ಕ್ವಚಿತ್ ಇತಿ ಪೈಂಗಿಶ್ರುತಿಸ್ತ್ಯಾಹ. ಮತ್ತು ಅದೇ ಪೈಂಗಿಶ್ರುತಿ ಹೇಳುತ್ತೆ, ಅಪರೀಕ್ಷಿತವಾದ ದೃಷ್ಟಿಯಲ್ಲಿ ದೋಷ ಕಂಡ್ರೆ ದೋಷ ಅಂತ ಕರೆಯೋದಿಲ್ಲ. ಯಾವುದಾಗಬೇಕದು, ಪರೀಕ್ಷೆ ಮಾಡಿ ನೋಡಿದ ಮೇಲೂ ಕೂಡ ಅದು ಹಾಗೆ ಕಂಡ್ರೆ ಅದು ದೋಷ ಅಂತ. ಅದು ಯಾವುದೋ ಟೆಸ್ಟ್ ಮಾಡಿದರೆ ಸರಿಯಲ್ಲ, ಸರಿ ಕನ್ಸರ್ನ್ ಟೆಸ್ಟ್ ಮಾಡ್ಬೇಕು. ಯಾವಾಗ ಕಣ್ಣು ಟೆಸ್ಟ್ ಬಂದು ಮೈಯೆಲ್ಲ ಬಿಟ್ಟು ನೋಡಿ ಕಣ್ಣು ನೋಡದೆ ಹೋದರೆ ಕಣ್ಣಿನ ದೋಷ ಹೇಳಕ್ಕೆ ಬರಲ್ಲ, ಕಣ್ಣಿಂದೇ ನೋಡ್ಬೇಕಲ್ಲ. ಆ ಡಾಕ್ಟ್ರೇ ಬರೀ ಡಾಕ್ಟ್ರ್ ಆದರೆ ಸಾಲದು, ಯಾರು ಆಗ್ಬೇಕು ಅದಕ್ಕೆ, ಕಣ್ಣಿನ ಡಾಕ್ಟ್ರೇ ಆಗಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲ ಯೋಚನೆ ಮಾಡ್ತೀವಿ. ಶಾಸ್ತ್ರ ಬಂದ ತಕ್ಷಣ ತೋಚಿದ್ ಮಾತಾಡ್ತಾನೆ. ಪ್ರಮಾಣಂ ಹಿ ಪರೀಕ್ಷಿತಂ. ಎಲ್ಲಿ ಪ್ರಮಾಣ ಅಂತ ಹೇಳ್ತೇವೋ ಪರೀಕ್ಷಿತ ಪ್ರಮಾಣ ಅಂತ ಅರ್ಥನೇ ಹೊರತು ಬರೀ ಅಪೇರೆಂಟ್ ಅಂತ ಕರೆಯೋದಕ್ಕಲ್ಲ. ಅತ್ರ ಕೇಚಿದಾಹು ನ ಪರೀಕ್ಷಾ ಅನ್ನಲ್ರಿ. ಏನು ಮಾತಾಡ್ತೀರಿ ನೀವು, ಪರೀಕ್ಷೆ ಎಂಡಿದೆಯಾ, ಅವನ ಪರೀಕ್ಷೆ ಇನ್ನೊಬ್ನು ಕೊಟ್ಟು ಇನ್ನೊಬ್ಬರು ಎಂಡ್ಲೆಸ್ ಆಗಿಬಿಡುತ್ತಲ್ಲ. ಆದ್ದರಿಂದ ಏನು ಮಾಡಿಕೊಡೋದು, ಕಂಡಿದ್ದನ್ನು ಒಪ್ಪಿಡೋದೇ ವಾಸಿ. ಯಾಕೆ ಅನವಸ್ಥಾ ಬರೋದಿಲ್ಲ ಅಂತ ಹೇಳ್ತಾರೆ. ನ ಪರೀಕ್ಷಾ ಅನವಸ್ಥಾ ಸ್ಯಾತ್. ಪರೀಕ್ಷೆ ಅನವಸ್ಥಾ ಆಗೋದಿಲ್ಲ. ಯಾಕೆ, ಸಾಕ್ಷಿ ಸಿದ್ಧೇತು ಅಸಂಶಯ. ಫೈನಲ್ ಪರೀಕ್ಷೆ ಯಾರು ಮಾಡುತ್ತೆ, ಸಾಕ್ಷಿ ಮಾಡುತ್ತೆ. ಆದ್ದರಿಂದ ಅನವಸ್ಥಾ ದೋಷ ಬರೋದಿಲ್ಲ. ಪರೀಕ್ಷೆ ಹೋದ್ರೆ ಅನವಸ್ಥಾ ಬರೋದು ನಿಜ. ಬಟ್ ಎಂಡ್ ಎಲ್ಲಿ ಆಗಬೇಕದು, ಸಾಕ್ಷಿ. ಈ ಸೈಡ್ ಸಾಕ್ಷಿ ಇರೋದ್ರಿಂದ ಪ್ರಮಾಣ ಎಕ್ಸಾಮಿನ್ ಮಾಡೋದು ಸಾಕ್ಷಿ. ಆದ್ದರಿಂದ ಅದು ಏನು ಹೇಳುತ್ತೆ, ನೋ ಕರೆಕ್ಟಾಗಿದೆ, ಮುಗಿದೋಯ್ತು, ಮತ್ತೇನು ಇದು ಮಾಡೋಕ್ಕೆ ಹೋಗೋದಿಲ್ಲ. ನ ಪರೀಕ್ಷಾ ಅನವಸ್ಥಾ ಸ್ಯಾತ್ ಸಾಕ್ಷಿ ಸಿದ್ಧೇತು ಅಸಂಶಯಾತ್. ಈ ಸಾಕ್ಷಿ ಕಾನ್ಸೆಪ್ಟ್ ಯಾರು ಒಪ್ಪಿಲ್ಲ ಅವರಿಗೆ ದೋಷ ಬಂದೇ ಬರೋದು. ಯಾವ ದೋಷ, ಅನವಸ್ಥಾ ದೋಷ ತಪ್ಪಿದ್ದಲ್ಲ. ಅದರ ಆಚಾರ ಸಿದ್ಧಾಂತ ಎಷ್ಟು ಪರ್ಫೆಕ್ಟ್ ಅಂತ ಹೇಳೋದಕ್ಕೆ ಸಾಕ್ಷಿ. ಇದೆಷ್ಟೋ ಸತ್ಯ ನಾವು ತೆಗೆದುಕೊಂಡು ತಪ್ಪಾಗಿ ಬಿಡುತ್ತಲ್ಲ ಅಂತ ಕೇಳಿದರೆ, ಮಾನಸೇ ದರ್ಶನೇ ದೋಷಾಸ್ಯು ನವೈ ಸಾಕ್ಷ್ಯ ದರ್ಶನ. ಯಾವುದು ಮಾನಸ ದರ್ಶನನೋ ಅಲ್ಲಿ ದೋಷ ಇರಬಹುದು, ಸಾಕ್ಷ್ಯ ದರ್ಶನದ ಇರೋದಿಲ್ಲ. ಅದಕ್ಕೆ ನಾವು ಎಷ್ಟೋ ಸತ್ಯ ಕಂಡಿದ್ದೆ ಜ್ವರ ಮಾತಾಡ್ತಾನೆ, ತೋರಿಸ್ತಾನೆ. ಈಗ ಓ ಹೌದಾ, ಹಾಗೆ ತಿಳ್ಕೊಂಡ್ಬಿಟ್ಟಿದ್ದೆ, ಅವನಿಗೆ ಒಳ್ಳೆಯವನಾರು ಏನಂತಾನೆ, ಹಾಗೆ ಸರಿಯಾಗಿ ನೋಡಲಿಲ್ಲ, ಈಗ ಒಪ್ಕೊ ಸರಿಯಾಗಿ ನೋಡಲಿಲ್ಲ ಅಂತ ಹೇಳ್ತಾನೆ. ಸಾಕ್ಷಿ ಸಿದ್ಧ ಅಲ್ಲ, ಮಾನಸ ದರ್ಶನ. ಮನಸ್ಸಿನ ಜ್ಞಾನ ಏನು ಮಾಡ್ಕೊಂಡವನು ಸಾಕ್ಷಿ ನೋಡಿ ಹೇಳಬೇಕು. ಸಾಕ್ಷಿ ಮಾತ್ರ ಕರೆಕ್ಟಾಗಿ ಹೇಳುತ್ತೆ, ಸುಳ್ಳು ಹೇಳೋದಿಲ್ಲ. ಮಾನಸಿ ಯಾರು ಸಾಕ್ಷಿ ಓರಿಯೆಂಟೆಡ್ ಆಗಿ ಯೋಚನೆ ಮಾಡಿ ಶುರು ಮಾಡ್ತಾರೆ ಅವ್ರಿಗೆ ಎರಡು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಒಂದು, ಸಂಶಯ ಬರೋದಿಲ್ಲ, ಮತ್ತು ಕನ್ವಿಕ್ಷ ಆದರೆ ಏನು ಮಾಡಿದ್ರು ಒಪ್ಪೋದಿಲ್ಲ ತಪ್ಪನ್ನು. ಇದು ಬಂದುಬಿಡುತ್ತೆ. ಅದು ವೆರಿ ಗ್ರೇಟ್. ಅದು ಸಾಕ್ಷಿ ಯಾವಾಗಲೂ ಡಾಮಿನೇಟ್ ಆಗ್ತಿರ್ಬೇಕು. ಪ್ರತಿಯೊಂದು ಪ್ರಮಾಣದ ಹಿಂದೆ ಏನು ವರ್ಕ್ ಮಾಡ್ಬೇಕು, ಯಾವುದು ಸಾಕ್ಷಿ ವರ್ಕ್ ಮಾಡಿ. ಸ್ಪೆಕ್ಸ್ ಯಾವುದೇ ಕಂಡಿರ್ಬೇಕಲ್ಲ. ಕುರುಡ ಯಾವ ಸ್ಪೆಕ್ಸ್ ಹಾಕಿದ್ರೆ ಏನಂತೆ, ಎಷ್ಟು ಪವರ್ ಹಾಕಿದ್ರು ಕಾಣೋದಿಲ್ಲ. ಅದು ಕಂಡಿದ್ದವನಿಗೆ ಮುಂದಿನ ಪ್ರಶ್ನೆ ಹೇಗೆ ಬರುತ್ತೋ, ಸಾಕ್ಷಿ ಇದ್ರೆ ಮಾತ್ರ ಸಾಧ್ಯ.
ಸಾಕ್ಷಿ ಇರುತ್ತೋ ಇಲ್ಲ ಅಂತ ತಿಳಬಾರ್ದು. ಸಾಕ್ಷಿ ಎಂಬುದು ಏನದು? ಇಲ್ಲದೆ ಹೋದ್ರೆ ಜೀವನೇ ಆಗೋದಿಲ್ಲ ಅವಳು. ಪ್ರತಿಯೊಬ್ಬರಿಗೂ ಸಾಕ್ಷಿ ಇರೋದ್ರಿಂದ ಸರಿಯಾಗಿ ಉಪಯೋಗಿಸ್ಬೇಕದ. ಮಾನಸೇ ದರ್ಶನೆ, ಎಲ್ಲೆಲ್ಲಿ ನಾವು ತಿಳ್ಕೊಂಡಿದ್ದು ತಪ್ಪು ಅಂತ ಅನಿಸಿದೆಯೋ ಸಾಕ್ಷಿ ಜ್ಞಾನ ಅಲ್ಲ ಅದು. ಯಾವುದ್ರ ಜ್ಞಾನ ಅದು? ಮನಸ್ಸಿನ ಜ್ಞಾನ. ಎಲ್ಲಿ ಕನ್ಫರ್ಮ್ ಆಗಿದ್ದು ಗ್ಯಾರಂಟಿ ಆಗಿದೆಯೋ ಅದು ಯಾವ ಜ್ಞಾನ ಅದು? ಸಾಕ್ಷಿ ಜ್ಞಾನ. ಅದು ಟೆಸ್ಟ್ ಮಾಡೋದಕ್ಕೆ ಉಪಯೋಗ. ಈಗ ಸಾಕ್ಷಿ ಜ್ಞಾನ ಹೇಗೆ ಗುರುತು ಹಿಡಿಯೋದು ಅಂದರೆ ಇದೇ ಟೆಸ್ಟ್. ಅದಕ್ಕೆ ಎಲ್ಲಿ ಸಂಶಯಕ್ಕೆ ಅವಕಾಶನೇ ಇಲ್ಲ. 100% ಪ್ರಹ್ಲಾದರಿಗೆ ಆ ಜ್ಞಾನ ಇತ್ತಾದ್ರಿಂದ ಹೊಡಿ ಅಲ್ಲೇನಾಗುತ್ತೆ? ಏನೂ ಆಗಲ್ಲ. ಯಾಕೆ ಅಷ್ಟು ಜ್ಞಾನ ಆಗ್ತಿದೆ. ಹುಡುಗ ಬುಕ್ಕಿಶ್ ಆಗಿದೆ, ಏನು ಮಾಡ್ತಿದ್ದ? ಸುಮ್ಮನೆ ಹೋಗ್ಬಿಡಿ ಆಗ್ತೀರತ್ತೆ ಟೂ ಮಚ್ ಆಯಿತು, ಊಟಕ್ಕೆ ಹೋಗಿ ಮತ್ತೆ ಹೋಗ್ಬಿಡ್ತಿದ್ರು ಅಷ್ಟೇ. ಯಾಕೆ ಸೀರಿಯಸ್ನೆಸ್ ಬೆಳೆದಿಲ್ಲ. ಆಗ ಸಾಕ್ಷಿ ಇದ್ದಾಗ ಮಾತ್ರ ಶುರು ಮಾಡೋದು. ಸುದೃಢವೋ ನಿರ್ಣಯವೋ ಯತ್ರ. ಅದಕ್ಕೆ ದೃಷ್ಟಾಂತ ಸಾಕ್ಷಿ ಜ್ಞಾನ ಅಂತ ಹೇಗೆ ಗೊತ್ತಾಗ್ಬೇಕು ನಮಗೆ? ಸಾಕ್ಷಿ ಜ್ಞಾನ ಫೈನಲ್ ಆಯ್ತು, ಹೋಗ್ತೀವಿ. ಸಾಕ್ಷಿ ಜ್ಞಾನದ ಗೊತ್ತಾಗಬೇಕು ಅಂದರೆ ಸುದೃಢವೋ ನಿರ್ಣಯವೋ ಯತ್ರ ಜ್ಞೇಯಂ ತತ್ ಸಾಕ್ಷಿ ದರ್ಶನ. ಇಲ್ಲಿ ಅತ್ಯಂತ ದೃಢವಾದ ನಿರ್ಣಯ ಇದೆ. ಅದಕ್ಕೆ ಯಾವ ಜ್ಞಾನ ಅದು? ಸಾಕ್ಷಿ ಜ್ಞಾನನೇ. ಸಾಕ್ಷಿ ಸುಳ್ಳು ಹೇಳೋದಿಲ್ಲ, ನೆನಪಿರ್ಬೇಕು. ಸಾಕ್ಷಿ ಇವತ್ತು ಸಾಕ್ಷಿಗಳು ಸುಳ್ಳು ಹೇಳ್ತಾರಲ್ಲ, ಅದು ನಿಜವಾದ ಸಾಕ್ಷಿ ಏನಾಗೋದಿಲ್ಲ, ಸುಳ್ಳು ಹೇಳೋದೇ ಇಲ್ಲ. ಸುಳ್ಳು ಹೇಳಿದ್ರೆ ಸಾಕ್ಷಿ ಅನ್ಸೋದಿಲ್ಲ. ಅದು ವೆರಿ ಗೊತ್ತಿಲ್ಲ ಅಂತ ಹೇಳ್ಬೇಕು. ವೆರಿ ತುಂಬ ಪ್ರಾಂಪ್ಟ್ ಅದು ಸಾಕ್ಷಿ. ಅರ್ಥ ಆಗಲಿಲ್ಲ ಈ ರೀತಿ ಹೇಳುತ್ತೆ ಹೊರತು ಬೇರೆ ಹೇಳೋದಿಲ್ಲ. ಮತ್ತೆ ಇನ್ನೂ ಅರ್ಥ ಆಗಲಿಲ್ಲ, ಅರ್ಥಾತ್ ಈಗ ಅರ್ಥ ಆಯ್ತು ಅಂದ್ಬಿಟ್ಟು ಹೇಳಿತಾ. ಇದು ಸಾಕ್ಷಿ ವಿಶೇಷತೆ. ಯಾಕಿಲ್ಲ? ನೋಡೋದು ತಪ್ಪು, ನೋಡೋದೇ ಇಲ್ಲ ಅಂತ ಕಾಂಟ್ಯಾಕ್ಟ್ ಬರೋದೇ ಇಲ್ಲ. ಅದಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನ? ಹಾಂ ಯಾರಿಗೆ ಬರುತ್ತೆ? ಅಲ್ಲ, ಯಾರು ಏನಂತ ಹೇಳಿ? ಹಾಂ ಅದೇ ಹೇಳ್ತು ಸಾಕ್ಷಿ ದರ್ಶನ ಅಂತ. ಸಾಕ್ಷಿ ಅಂತ ಕಾಟಿದ ನಿರ್ಣಾಯಕ. ಆ ಸೈಡಿಂದ ಬ್ರಹ್ಮಸೂತ್ರ ನಿರ್ಣಾಯಕ ಶಾಸ್ತ್ರ. ಸಾಕ್ಷಿ ಅದನ್ನು ಒಪ್ಪುತ್ತೆ. ಆ ಕಡೆಯಿಂದ ಅದು, ಈ ಕಡೆಯಿಂದ ಇದು. ಆ ಕಡೆಯಿಂದ ದೇವರು, ಈ ಕಡೆಯಿಂದ ನಾವು. ಇನ್ನು ಯೋಚನೆ ಮಾಡ್ತಾ ಹೊರಟ್ರೆ ಇಬ್ಬರು ಸಾಕ್ಷಿ ಏನಾಗಬೇಕು ಆ ವಿಷಯದ ಬಗ್ಗೆ ಒಮ್ಮತ ಬಂದೇ ಬರುತ್ತೆ. ದೇವ್ರ ಸ್ವಾತಂತ್ರ್ಯ ಅವೆಲ್ಲ ದೇವರದಾದರೆ ದೇವರ ಅನುಗ್ರಹ ಅಂತ ಸರಿಯಾಗಿ ಬರುತ್ತೆ. ಸಾಕ್ಷಿ ಸರಿಯಾಗಿ ಯಾವ ಇಟ್ರೊಳಗೆ ಬರುತ್ತೆ? ಮನಸ್ಸು ಇದಿದ್ದಾಗೆ, ಏನೋ ಸ್ಪೆಕ್ಸ್ ಇದ್ದಾಗೆ. ಕಣ್ಣು ಸರಿ ಇದೆ, ಸಾಕ್ಷಿ ಮನಸ್ಸಿನ ಮೂಲಕ ಸ್ಪೆಕ್ಸ್ ಮೂಲಕ ನೋಡೋದು. ಆದರೆ ಸ್ಪೆಕ್ಸಲ್ಲೇ ಡಿಫೆಕ್ಟ್ ಇದೆ, ಮನಸ್ಸಲ್ಲಿ ಡಿಫೆಕ್ಟ್ ಇದೆ. ಯಾವ ಡಿಫೆಕ್ಟ್ ಅದು? ಕಾಮ, ಕ್ರೋಧ, ಲೋಭ, ಮೋಹ ಸೇರ್ಕೊಂಡಾಗ ಏನಾಗ್ತದೆ? ರಾಂಗ್ ರಿಸಲ್ಟ್ ಬರುತ್ತೆ. ತಮ್ಮವ್ರು ತಪ್ಪು ಮಾಡಿದಾಗ ಸರಿ ಅಂತ ಕಾಣಿಸುತ್ತೆ, ಬೇರೆಯವ್ರು ಸರಿ ಮಾಡಿದ್ರೆ ತಪ್ಪು ಅಂತ ಕಾಣಿಸುತ್ತೆ. ಯಾಕೆ? ಈ ಕಲ್ಲಡ ಗ್ಲಾಸ್ ಅಂತೀವಲ್ಲ, ಹಾಗೆ ಪಕ್ಷಪಾತ ಇದೆ ಅವನಿಗೆ. ಆದರೆ ಸಾಕ್ಷಿಗೆ ಏನಿಲ್ಲ, ಪಕ್ಷಪಾತ ಮಾಡೋದಿಲ್ಲ ಸಾಕ್ಷಿ. ಯಾವುದಾಯ್ತು ಕಳ್ಳೆ? ಕೃತಜ್ಞತೆಗಳು ಅಲ್ಲಿ ಹೇಳಿದ್ದೀವಿ ಅಂತ ಹೇಳಿ, ಭೇದ ಎಂಬ ಸಾಕ್ಷಿ ಸಿದ್ಧ ಅಂತ ಹೇಳ್ಬೇಕಾದ್ರೆ ಹೇಳಿದ್ದೀವಿ ಅಂತ ಅರ್ಥ. ಇಚ್ಛಾ, ಜ್ಞಾನಂ, ಸುಖಂ, ದುಃಖಂ, ಭಯಾಭಯ, ಕೃಪಾದಯ ಸಾಕ್ಷಿ ಸಿದ್ಧಾ. ಸಾಕ್ಷಿ ನೇರ ತಿಳ್ಕೊಳ್ಳೋದು ಕೆಲವು ಪದಾರ್ಥ ಇದೆ, ನೇರ ತಿಳ್ಕೊಳ್ಳೋದು. ಈ ಕಣ್ಣು ಕಾಣದೆ ಹೋದರೆ ಮೈ ಕಾಣೋದಿಲ್ಲ ಸಾಕ್ಷಿಗೆ. ಕಣ್ಣು ಹೆಲ್ಪ್ ಬೇಕು ಅದಕ್ಕೆ. ಆದರೆ ಯಾವ ಹೆಲ್ಪು ಬೇಕಿಲ್ಲ, ಡೈರೆಕ್ಟಾಗಿ ನೋಡೋ ಶಕ್ತಿ ಸಾಕ್ಷಿಗಿದೆ. ಅಂದರೆ ಇಚ್ಛಾ, ಜ್ಞಾನಂ, ಸುಖಂ, ದುಃಖಂ, ಭಯ, ಅಭಯ, ಕೃಪಾದಯ ಸಾಕ್ಷಿ ಸಿದ್ಧಾ. ಇವಿಷ್ಟು ಯಾವಿವು? ಇವೆಲ್ಲ ಕಣ್ಣಿಗೆ ಕಾಣೋದೇ ಇಲ್ಲ. ಇವೆಲ್ಲ ಕೂಡ ಯಾವುದಕ್ಕೆ ಕಾಣಿಸುತ್ತೆ? ಸಾಕ್ಷಿ ಕಾಣೋದು. ಆದ್ದರಿಂದ ಸಾಕ್ಷಿಗೆ ಡೈರೆಕ್ಟ್ ವಿಷಯಗಳು ಕೂಡ ಸರಿ ಯೋಚನೆ ಮಾಡ್ಬೇಕಾದ್ರೆ ಮನಸ್ಸಿದ್ದೇ ಅಂದರೆ ಬೇಕಿಲ್ಲ. ಕೆಲವಕ್ಕೆ ನಾನು ಸುಖವಾಗಿದ್ದೇನೆ ಕಣ್ಣು ಮುಚ್ಕೊಂಡು ಹೇಳ್ತಾರೆ, ಕುರುಡನ್ನು ಹೇಳ್ತಾನೆ, ಯಾರು ಬೇಕಾದ್ರೆ ಹೇಳ್ತಾರೆ. ಗೊತ್ತಾಯ್ತಾ? ಅದರಿಂದ ಅದು ಸಾಕ್ಷಿ ಇಲ್ಲಿ ಆಕಾಶ ಇದೆ, ಅದಕ್ಕೆ ಸಾಕ್ಷಿ ಇದ್ರೆ ಸಾಕು. ಕುರುಡರಿಗೆ ಮತ್ತೆ ದಿಕ್ಕಾಗಿ ಗೊತ್ತಾಗುತ್ತೆ. ಜನ್ಮದಲ್ಲೇ ಹುಟ್ಟು ಕುರುಡ, ಸಾಕ್ಷಿಗೆ ಕೆಪಾಸಿಟಿ ಇದೆ. ಗೊತ್ತಾಯ್ತಾ? ಅದಕ್ಕೆ ಸುಖ, ದುಃಖ, ಇದು ಸುಖವಾಗಿದೆಯಾ, ಡಾಕ್ಟ್ರ್ ಎಷ್ಟೇ ಔಷಧಿ ಕೊಡ್ಬೋದು, ವಾಸಿಯಾಗಿದೆ ಅಂತ ಹೇಳೋ ರೈಟ್ ಯಾರದು? ಪೇಷಂಟ್ದು. ಅದು ನಾನು ಕೊಟ್ಮೇಲೆ ವಾಸಿ ಗ್ಯಾರಂಟಿ ಆಗಿರುತ್ತೆ ಹೋಗಯ್ಯ ಅಂತ ಹೇಳಬಾರ್ದು. ಹೋಗಿಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು ಅಷ್ಟೇ. ನೀವು ಹೋಗಿ ವಾಸಿ ಆಗಿಲ್ಲ, ನೀವು ಕೊಟ್ಟ ರೋಗಿ ನನ್ನ ಕೆಮ್ಮು ಹೋಗಿಲ್ಲ, ದುಃಖ ಹೋಗಿಲ್ಲ ಅಂದರೆ ಆಯ್ತು, ನಮ್ಮ ಬೇರೆ ಔಷಧಿ ಕೊಡ್ತಾರೆ ಅಷ್ಟೇ ಹೊರತು ಸುಳ್ಳು ಹೇಳ್ತೀನಿ ಅಂತ ಹೇಳಾಗಿಲ್ಲ. ಗೊತ್ತಾಯ್ತು? ಯಾಕಂದ್ರೆ ಇವನೇ ಅಥಾರಿಟಿ. ಅದಕ್ಕೆ ಮನುಷ್ಯನ ರೋಲ್ ಇಲ್ಲ. ಇದನ್ನು ನೋಡ್ತೀವಿ, ಇದು ಮನುಷ್ಯನ ರೋಲ್ ಇದೆ. ಹೊರಗೆ ಈ ಪದಾರ್ಥ ನೋಡ್ತೇವೆ, ಇದು ಮನುಷ್ಯನ ರೋಲ್ ಇದೆ. ರೂಪ 5 ಇವೆ ಇಲ್ಲ ಮತ್ತು ಅದನ್ನು ನೋಡೋಕ್ಕೆ ಸಾಕ್ಷಿ ಇದು ಬೇಡ. ಯಾವುದು? ಮನಸ್ಸಿರಲೇಬೇಕು. ಮನಸ್ಸಿನಿಂದ ಮೊದಲು ಸಾಕ್ಷಿ, ಮನಸ್ಸು, ಆಮೇಲೆ ಪದಾರ್ಥ, ಈ ಲಿಂಕ್ ಆಗ್ತಾ ಹೋಗೋದು. ಆದ್ದರಿಂದ ಇದಕ್ಕೆಲ್ಲ ಬೇಕಿಲ್ಲ. ಯಾವುದಕ್ಕೆ ಬೇಕಿಲ್ಲ? ಸುಖ, ದುಃಖ, ಜ್ಞಾನ, ಅಜ್ಞಾನ, ಆಕಾಶ, ಕಾಲ. ಎಷ್ಟೊತ್ತಾಯಿತು ಅಂತ ಯಾರು ಹೇಳ್ತಾರೆ ನಿಮಗೀಗ? ನಮಗೆ ಅನಿಸ್ಬಿಡೋದು ಹೊತ್ತಾಯಿತು ಅಂತೇಳಿ. ಅದು ಎಷ್ಟೊತ್ತಾಯಿತು ಅಂತ ಆ್ಯಕ್ಚುಲಿ ಗೊತ್ತಾಗಬೇಕಾದ್ರೆ ಗಡಿಯಾರ ನೋಡ್ಬೇಕಷ್ಟೇ.
ಬಟ್ ಹೊತ್ತಾಯ್ತು, ತುಂಬ ಹೊತ್ತಾಯ್ತು ಅಂಬೋದು ಯಾರಿಗೆ ಗೊತ್ತಾಗುತ್ತೆ? ಸಾಕ್ಷಿ ಗೊತ್ತಾಗುತ್ತೆ. ಯಾರು ಹೇಳಬೇಕಾಗಿಲ್ಲ ಅದು. ಹಾಂ ಹಾಂ, ಜ್ಞಾನ ಸಾಕ್ಷಿ ಗೊತ್ತಾಗೋದು. ಎರಡು ಅಲ್ಲ, ಅದಕ್ಕೆ ಹೇಳಿದ್ರು ಎರಡು ಜ್ಞಾನ ಇದೆ. ಆಕಾಶ ಜ್ಞಾನ ಇತ್ಯಾದಿ ಜ್ಞಾನಗಳೆಲ್ಲ ಮನಸ್ಸಿಗೆ ಸಾಕ್ಷಿಗೆ ಡೈರೆಕ್ಟ್ ಗೊತ್ತಾಗ್ಬಿಡುತ್ತೆ. ಈ ಇದು ಯಾರು ಹೇಳ್ತಾರೆ ಈಗ, ಅಲ್ಲಿ ತಣ್ಣಗಿದೆ ಬಿಸಿ ಇದೆ ಲೋಟ ಕೊಟ್ಟರು, ಹಾಗೆ ಹೇಳಕ್ಕೆ ಬರಲ್ಲ, ಮುಟ್ಟು ನೋಡಿ ಹೇಳ್ತಾರೆ. ಗೊತ್ತಾಯ್ತಾ? ಮುಟ್ಟು ನೋಡಿದ ಮೇಲೆ ಅದು ಬಿಸಿ ಇತ್ತು ಸಾಕ್ಷಿ ಫೈನಲ್ ರೆಕಮೆಂಡ್ ಮಾಡೋದು ಅದೇನೆ, ಬಟ್ ಅದು ಡೈರೆಕ್ಟ್ ಮಾಡೋದಿಲ್ಲ. ಏನು ಬೇಕಾದಕ್ಕೆ ಈ ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಡ್ತಾರೆ. ಜಡ್ಜ್ಮೆಂಟ್ ಯಾವ ಆಧಾರದ ಮೇಲೆ ಕೊಡ್ತಾರೆ? ಯಾವ ಆಧಾರದ ಮೇಲೆ? ಪ್ರೂಫ್ ಕೊಡ್ತಾರೆ. ಪ್ರೂಫ್ ಮೇಲೆ ಕೊಡ್ತಾರೆ ಅಷ್ಟೇ ಹೊರತು ಡೈರೆಕ್ಟಾಗಿ ನೋಡೋಗಿಲ್ಲ ಅವನು. ನ್ಯಾಯಾಧೀಶ ಡೈರೆಕ್ಟಾಗಿ ಕೊಲೆ ಮಾಡಿದ್ದ ನೋಡ್ತೀನಿ ಅಂತ ಹೇಳಿಬಿಟ್ರೆ ಏನಾಗ್ತಾರೆ ಅವನು? ವಿಟ್ನೆಸ್ ಆಗ್ತಾರೆ ಹೊರತು ಜಡ್ಜ್ ಆಗೋದಿಲ್ಲ. ನೋಡಿದ್ದೀರಿ ಅಂತ ಹೇಳಬಾರ್ದು. ಯಾವ ಮಾತಾಡ್ಬೇಕು ಈಗ? ಡಾಕ್ಯುಮೆಂಟ್ಸ್ ಮಾತಾಡಬೇಕು ಹೊರತು ಅವ್ನು ಮಾತಾಡಬಾರ್ದು. ಅದು ಸಾಕ್ಷಿ ಹಾಕಿ ಡಾಕ್ಯುಮೆಂಟ್ ಮಾತಾಡಬೇಕು. ಕೆಲವು ಮಾತ್ರ ಇವನು ಲಾಯರು, ಇವನು ಇದು ಗೊತ್ತು, ಡೈರೆಕ್ಟಾಗಿ ಗೊತ್ತು ನ್ಯಾಯಾಧೀಶನಿಗೆ. ಗೊತ್ತಾಯ್ತಾ? ಉಳಿದೆಲ್ಲ ಡಾಕ್ಯುಮೆಂಟ್. ಅದಕ್ಕೆ ಏನು ಮಾಡಿಬಿಡ್ತಾರೆ? ಕಣ್ಣು ಕಟ್ಟಿಬಿಟ್ಟಿರ್ತಾರೆ. ಕಣ್ಣು ಕಟ್ಟಿದ ಅರ್ಥ ಇರೋದ್ರೆ ನ್ಯಾಯಕ್ಕೆ ಕಣ್ಣಿಲ್ಲ, ಅದಕ್ಕೆ ಡಾಕ್ಯುಮೆಂಟ್ಸ್ ಅಷ್ಟೇ ಬೇಕು ಅಂತ. ಬಾಧ ಅದೇ ಅರ್ಥ. ಸುದೃಢ ನಿರ್ಣಯ ಅಂದ್ರೆ ಏನು? ಬಾಧ ಎಂದೂ ಬರದಿರಕ್ಕೆ ಏನಂತ ಕರೀತಾರೆ? ಸುದೃಢ ನಿರ್ಣಯ ಅಂತ ಕರೀತಾರೆ. ನ ಕಶ್ಚಿದ್ಧಿ ತತ್ರ ಸಂಶಯ. ಏನು? ಅಲ್ಲ, ಸಾಕ್ಷಿ ನೋಡೋದನ್ನರ್ಥ ಅಂದರೆ ಕೆಲವನ್ನ ನೋಡುತ್ತೆ, ಕೆಲವನ್ನ ಅದೇ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅದು ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು. ಸುಖ ದುಃಖ ನನಗೆ ಗೊತ್ತಾಯ್ತೋ ಇಲ್ಲೋ ಅಂತ ಯಾರಿಗೆ ಗೊತ್ತಾಗಬೇಕು? ಮನಸ್ಸಿಗೆಲ್ಲ, ಸಾಕ್ಷಿ ಗೊತ್ತಾಗುತ್ತೆ. ಅದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಅಂತ ಹೇಳ್ಬೇಕಾದ್ರೆ. ಗೊತ್ತಾಯ್ತಾ? ತಾನು ತನ್ನ ಮನಸ್ಸು ವಸ್ತು ವಿಷಯ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ನನಗೆ ಇಚ್ಛೆ ಇಲ್ಲ, ಮನಸ್ಸು ಪ್ರಶ್ನೆ ಬರೋದೇ ಇಲ್ಲ. ನನಗೆ ಇಚ್ಛೆ ಇಲ್ಲ. ಗೊತ್ತಾಯ್ತಾ? ಇಚ್ಛೆ ಇಲ್ಲ ಅಂತ ಯಾರು ಮನಸ್ಸು ಹೇಳೋದಿಲ್ಲ. ಮನಸ್ಸು ಜಡ ಪದಾರ್ಥ ಅದು. ಇಚ್ಛೆ ಅನಿಚ್ಛೆ ಇವೆಲ್ಲ ಕೂಡ ಸಾಕ್ಷಿ ವಿಷಯಗಳೇ ಹೊರ್ತಿದಲ್ಲ. ಸುಖ ಆಗುತ್ತೆ ದುಃಖ ಆಗುತ್ತೆ ಮನಸ್ಸು ಹೇಳೋದಿಲ್ಲ. ಯಾವ್ದು ಮಾಡುತ್ತದು? ಸಾಕ್ಷಿ ಡಿಸೈಡ್ ಮಾಡಬೇಕದು. ಇವನೇನು ಮಾಡ್ತಾನೆ? ಮನಸ್ಸಿಗಾಗಿದ್ದರೆ ತನಗೇನು ತಿಳ್ಕೊಂಡ್ಬಿಡ್ತಾನೆ. ಅದು ತಪ್ಪಾಗತ್ತೆ. ಯಾವ್ಯಾವುದು ನಾವು ಹೊರಗಿನ ಪದಾರ್ಥ ನೋಡಿ ದುಃಖ ಪಡ್ತೇವಲ್ಲ, ದುಃಖ ಇಲ್ಲ ಎಂಥದ್ದು ಮನಸ್ಸಿಗೆ. ಉದಾಹರಣೆ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಕೂಸು ಅಳ್ತಾ ಇದೆ, ಇವ್ನು ತನ್ನ ಕೂಸು ಅಂತ ತಿಳ್ಕೊಂಡು ಭಾರಿ ಟೆನ್ಷನ್ ಮಾಡ್ಕೊಂಡು ಹೊರಟ, ಇನ್ನೊಬ್ರು ಕೂಸೋದು ತಕ್ಷಣ ಹೊರಟೋಯ್ತು, ಟೆನ್ಷನ್ ಹೊರಟೋಗ್ಬಿಡುತ್ತೆ. ಯಾತಕ್ಕೆ? ಸೊ ಈ ಟೆನ್ಷನ್ ಎಲ್ಲಿಂದ ಬಂದಿದ್ದದು? ಭ್ರಮೆ ಯಾವುದಕ್ಕೆ? ಸಾಕ್ಷಿ ಭ್ರಮೆ ಬರೋದಿಲ್ಲ. ಸೊ ಭ್ರಮೆ ಬಂತು, ನಮಗೂ ಸೋತ ಭ್ರಮೆ ಬಂದ್ರೆ ಏನರ್ಥ? ಮನಸ್ಸಿಂದ ಅರ್ಥ. ಗೊತ್ತಾಯ್ತಾ? ಯೋಚನೆ ಮಾಡೋದು. ಕೆಲವು ಗೊತ್ತು, ನಾವು ಕೂಸಿನ ಮನೇಲಿ ಇಟ್ಟು ಬಂದ್ರೆ ಗ್ಯಾರಂಟಿ ಯಾರು ಹೇಳ್ತಾರೆ? ನಮ್ಮದಲ್ಲ ಹೇಳ್ತಾರೆ, ನಮ್ಮದಲ್ಲ ಅದು ಗ್ಯಾರಂಟಿ ಗೊತ್ತು. ಅಲ್ಲ, ಮುಂದಿನ ಪ್ರಶ್ನೆ ಬೇರೆ ಅದು. ಒಟ್ಟು ಭ್ರಮೆಯಿಂದ ಮನಸ್ಸಿಗೆ ಭ್ರಮೆ ಬಂತು ಅಂತೇಳಿ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಮನಸ್ಸಿಗೆ ಭ್ರಮೆ ಬಂತು. ಜ್ಞಾನಿಗಳಿಗೆ ಏನಾಗುತ್ತೆ? ಅದು ನನಗೆ ಕನೆಕ್ಟೆಡ್ ಅಲ್ಲ, ಅದು ಅಪ್ರೋಕ್ಷ ಜ್ಞಾನಿಗಳಿಗೆ. ಅದೆಲ್ಲ ಉಳಿದವ್ರು ಈ ಸ್ಟೇಜ್ ಸಾಕು. ಗೊತ್ತಾಯ್ತಾ? ಇವತ್ತು ಹೆಚ್ಚಿನ ನಮ್ಮ ದುಃಖಗಳಿಗೆಲ್ಲ ಭ್ರಮೆ ಕಾರಣ. ಯಾವ ಭ್ರಮೆ? ಮನಸ್ಸಿನ ಜ್ಞಾನ ಆಗಿದ್ದರಿಂದ ಹಾಗಾಗತ್ತೆ. ಇದು ಜ್ಞಾನ ಆದರೂ ಅದಕ್ಕೆ ಪ್ರಹ್ಲಾದನಿಗೆ ಸಾಕ್ಷಿ ಜ್ಞಾನ ಇದ್ದಿದ್ದರಿಂದ ಇದು ಯಾವುದು ಕೇರ್ ಮಾಡೋಕ್ಕೆ ಹೋಗಲಿಲ್ಲ. ಅರ್ಥ ಆಯ್ತಾ? ಜಡ ಬರ್ತ ಹೊಡಿತೇನೆ, ಹೊಡಿ ನನಗೇನಾಗುತ್ತೆ ಅಂತ ಹೇಳ್ತಾರೆ. ಅದೇ ನಾನೆಲ್ಲ ಸಾಯ್ದು, ದೇಹ ಅಷ್ಟೇನೆ, ನನಗೆ ಸಾವೇ ಇಲ್ಲ ಅಂತ ಹೇಳ್ತಾನೆ. ಆಶ್ಚರ್ಯ ಪಡ್ತಾನೆ ಆತ. ಹೌದಾ ಎಲ್ಲ ಹೇಳ್ತಾ. ಅವಾಗ ಗೊತ್ತಾಗುತ್ತೆ ನಾನು ಬೇರೆ ದೇಹ ಬೇರೆ. ನನ್ನ ಯಾವ್ದ ಮೇಲೆ ಆ್ಯಕ್ಷನ್ ತೊಗೋತಾರ ನೀನೀಗ? ದೇಹದ ಮೇಲೆ. ನನ್ನ ತೊಗೊಳಕ್ಕಾಗಲ್ಲ ನಿನ್ನ ಕೈಲೇ. ಆ ದೇಹ ಹೋದ್ರೆ ಹೋಗಲಿ, ನನ್ನ ದೇಹ ಅಭಿಮಾನ ಇದ್ರೆ ತಾನೇ ಹೋಗೋದು. ಅಭಿಮಾನ ಇಲ್ಲ, ಹೋಗೋದಿಲ್ಲ ನನ್ನ ಗಂಟು. ಅದೆಲ್ಲ ಆಶ್ಚರ್ಯ ಆಯ್ತದೆ. ಯಾರಿಗೆಲ್ಲ ಸರಿಯಾಗಿ ಹೇಳಿ ಅಂತೆಲ್ಲ ಹೇಳ್ತಾ ಬರ್ತಾರೆ. ನಕಚಿದ್ದಿ ತತ್ರ ಸಂಶಯವಾನ್ ಕ್ವಚಿತ್. ಸೊ ಸಾಕ್ಷಿ ವಿಷಯದ ಬಗ್ಗೆ ಮಾತ್ರ ಯಾರೂ ಕೂಡ ಏನಾಗಿಲ್ಲ, ಸಂಶಯ ಹೊಂದಿದವರು ಆಗಿನೇ ಇಲ್ಲ. ಇದನ್ನೆಲ್ಲ ಮೊದಲೇ ಹೇಳಿದ್ದೇನೆ. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗಬೇಕು. ನಮ್ಮ ಜ್ಞಾನ ಎಲ್ಲ ಅನಲೈಸ್ ಮಾಡ್ತಾ ಹೋಗಬೇಕು. ಎಲ್ಲಿ ನಾವು ತಪ್ಪು ತಿಳ್ಕೊಂಡ್ವಿ, ಎಲ್ಲಿ ಸರಿ ತಿಳ್ಕೊಂಡ್ವಿ, ಇದು ಗ್ಯಾರಂಟಿ ಅಂತ ಎಲ್ಲಿ ಹೇಳಿದ್ವಿ, ಇದೆಲ್ಲ ನೋಡ್ತಾ ಹೋದರೆ ಆಗ ಸಾಕ್ಷಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಬರೀ ಶಬ್ದಗಳಿಂದ ಅರ್ಥ ಆಗೋದಿಲ್ಲ. ಸಾಕ್ಷಿ ಜ್ಞಾನ ಎಲ್ಲೆಲ್ಲಿ ಬಾಧಿತವಾಗಿಲ್ಲ ಅದೆಲ್ಲ ಸಾಕ್ಷಿ ಜ್ಞಾನ. ಎಲ್ಲೆಲ್ಲಿ ಬಾಧಿತ ಆಯಿತು ತಕ್ಷಣ ಏನದು? ಮಾನಸಿಕ ಇಲ್ಲ. ಬೆಟ್ಟಿಂಗ್ಸ್ ಕಟ್ಟೋರೆಲ್ಲ ಹೇಗೆ ಕೊಡ್ತಾರೆ? ಮನಸ್ಸೇ ಅಷ್ಟೇ. ಸಾಕ್ಷಿಗೆ ವರ್ಕ್ ಮಾಡೋ ಸಾಧ್ಯತೆ ಏನಿಲ್ಲ ಅವರಿಗೆ. ಮುಂದೆ ಗೆಲ್ತಾವ್ರಿಲ್ಲ ಸಾಕ್ಷಿಗೇನು ಗೊತ್ತೀಗ? ಗೊತ್ತಿಲ್ಲ. ಸೂರ್ಯ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಈಗ? ಮನಸ್ಸು ಬುದ್ಧಿ ಮೇಲೆ ಮಾತ್ರ. ಅದು ಕೈ ಕೊಡ್ಬೋದು. ಶ್ಯೂರಿಟಿ ಇಲ್ಲ ಅದಕ್ಕೆ. ಕೊನೆಗೆ ಆಮೇಲೆ ಸೋತೆ ಅಂತ ಒಪ್ಕೊಂಡ್ಬಿಡುತ್ತೆ. ಸೋತೆ ಅಂತ ಒಪ್ಕೊಳ್ಳೋದು ಮನಸ್ಸಲ್ಲ, ಸಾಕ್ಷಿ.